ಹಾಯ್ ಫ್ರೆಂಡ್ಸ್, ಎಲ್ಲರೂ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇದ್ದೀನಿ. ಇದೇನಪ್ಪ ಬೆಳಗ್ಗೆ ಇಷ್ಟೆಲ್ಲ ಕಚರ ಎಲ್ಲ ಮಾಡ್ಕೊಂಡು ಕೂತಿದ್ದಾಳೆ ಅಂತ ಅನ್ಕೋತಾ ಇದ್ದೀರಾ. ಹೌದು ಫ್ರೆಂಡ್ಸ್, ಇವತ್ತು ನಾನು ಬೆಳಗ್ಗೆನೇ ಎದ್ಕೊಳ್ಳೇನೆ ಮೊದಲು ಫ್ರಿಡ್ಜ್ ಕ್ಲೀನ್ ಮಾಡಬೇಕಂತ ಫ್ರಿಡ್ಜ್ ಕ್ಲೀನ್ ಮಾಡಲಿಕ್ಕೆ ತೆಗೆದುಬಿಟ್ಟೆ. ಯಾಕಂದರೆ 9 ಗಂಟೆಗೆ ನಮ್ಮ ಮನೆಯಲ್ಲೆಲ್ಲ ನೀರು ಹೋಗ್ತವೆ, ಅಂದರೆ ನಮ್ಮ ಸೊಸೈಟಿಯಲ್ಲಿ ನೀರು ಹೋಗ್ತವೆ ಅಂತೇಳಿ ಅವು ನೀರು ಹೋಗೋಷ್ಟೋಗಿ ನಾನು ಪಟ್ ಸ್ವಚ್ಛ ಮಾಡಬೇಕಂತ ಹೇಳಿ ನೋಡಿ ಎಲ್ಲ ಫ್ರಿಡ್ಜ್ ಹೋಗಿಂದ ಐಟಮ್ಸ್ ಎಲ್ಲ ಹೀಗೆಲ್ಲ ಹರವಾಡ್ಕೊಂಡು ಕೂತ್ಬಿಟ್ಟಿದ್ದೀನಿ. ಯಾಕಂದರೆ ಸೌಜುನು ಬೆಳಗ್ಗೆ ಮಲ್ಕೊಂಡಿರ್ತಾನೆ ಅಂತ ಹೇಳಿ ಅವ್ನು ಮಲ್ಕೊಂಡು ನನಗೆ ಒಂದು ಸ್ವಲ್ಪ ಫ್ರೀ ಅನಿಸುತ್ತೆ, ಇಲ್ಲಾಂದರೆ ಎಲ್ಲ ಕಿತ್ತಾಡ್ಲಿಕ್ಕೆ ಬಂದುಬಿಡ್ತಾನೆ. ಇದನ್ನು ಪಟ್ ಒರೆಸ್ಕೊಂಡು ಅವ್ನು ಹೇಳೋಷ್ಟೊಗೆ ನನಗೆಲ್ಲ ಸ್ನಾನಕ್ಕಿಂತ ಮೊದಲು ಇವೆಲ್ಲನೂ ಕ್ಲೀನ್ ಮಾಡಬೇಕಂತ ಹೇಳಿ ಫಸ್ಟಿಗೆ ಇದನ್ನು ನಾನು ಕ್ಲೀನ್ ಮಾಡಲಿಕ್ಕೆ ತೆಗೆದುಬಿಟ್ಟಿದ್ದೆ. ಇವತ್ತು ಬೆಳಗ್ಗೆನೇ ಇದನ್ನೇ ಒಂದು ತಾಸು ಕೆಲಸ ಆಗಿಬಿಡ್ತು ನನಗೆ. ಯಾಕಂತಂದರೆ ಆವಾಗವಾಗ ಕ್ಲೀನ್ ಮಾಡ್ಕೋತೇ ಇದ್ದರೆ ನನಗೂ ಒಂದು ಸ್ವಲ್ಪ ಮನಸ್ಸಿಗೂ ಚಲೋ ಅನಿಸುತ್ತೆ ಫೀಲು. ಅಂದರೆ ಫ್ರಿಡ್ಜ್ ಅವಾಗ ಒಂದು ಸ್ವಲ್ಪ ಕ್ಲೀನ್ ಮಾಡ್ಕೋತಾನೆ ಇರ್ತೀನಿ. ಅವಾಗ ನಾನು ಇವನ್ನೆಲ್ಲ ಸಾಮಾನೆಲ್ಲ ತೆಗೆದು ಅದನ್ನ ಒಂದು ಸ್ವಲ್ಪ ತೊಳೆದು ಆರಿಸಿ ಇಟ್ಟಿದ್ದೀನಿ ಫ್ರೆಂಡ್ಸ್. ಇದನ್ನೆಲ್ಲ ನೀಟಾಗಿ ಜೋಡಿಸ್ಕೊಂಡು ಬಿಡ್ತೀನಿ ಫ್ರೆಂಡ್ಸ್. ನೆಕ್ಸ್ಟು ಸಾಯಂಕಾಲ ನಾವು ಇವತ್ತು ಗುಡಿಗೆ ಹೋಗಿದ್ವಿ, ಶ್ರಾವಣ ಸೋಮವಾರ ಅಂತ ಹೇಳಿ. ಶ್ರಾವಣ ಸೋಮವಾರ ಗುಡಿ ಇಲ್ಲಿ ನಮ್ಮ ಮನೆ ಹತ್ತಿರನೇ ಲಕ್ಷ್ಮೀ ಮಾತಾ ಗುಡಿ ಇದೆ, ಅಲ್ಲಿ ಹೋಗಿದ್ವಿ ಫ್ರೆಂಡ್ಸ್. ತುಂಬ ರಶ್ ಇತ್ತು. ದೇವ್ರ ದರ್ಶನಕ್ಕೆ ತೆಗೋದು ಒಂದು ಸ್ವಲ್ಪ ಡೌಟ್ ಅನ್ನಿಸ್ತು ನನಗೆ. ಯಾಕಂತಂದರೆ ಎಲ್ಲರೂ ಮೊದಲೇ ನಮ್ಗಿಂತ ಮೊದಲೇ, ಯಾಕಂದರೆ ನಾವು ಒಂದು ಸ್ವಲ್ಪ ಲೇಟಾಗಿ ಹೋದ್ವಿ. ಯಾವಾಗಲೂ ನಮ್ಮದೊಂದು ಸ್ವಲ್ಪ ಮನೆಯಲ್ಲಿಂದೆಲ್ಲ ಮುಗಿಸ್ಕೊಂಡು ಪೂಜೆ ಇತ್ತು ಇವತ್ತೆಲ್ಲ, ಸೋಮವಾರದೆಲ್ಲ ಮುಗಿಸ್ಕೊಂಡು ಮಾಡ್ಕೊಂಡು ಹೋಗಬೇಕಂದ್ರೆ ಒಂದು ಸ್ವಲ್ಪ ನಮ್ಮದು ಲೇಟೇ ಆಗಿಬಿಡುತ್ತೆ. ಹೋಗುವಾಗಲೇ ಒಂದು ಸ್ವಲ್ಪ ಗರ್ದಿ ಇತ್ತು. ದರ್ಶನ ಆಯಿತು ಫ್ರೆಂಡ್ಸ್. ಸೌಜು ಅವ್ರ ಪಪ್ಪನ ಜೊತೆ ದರ್ಶನಕ್ಕೆ ಹೋಗುವಷ್ಟಿಗೆ ನಿಂತಿದ್ದ, ಒಂದು ಸ್ವಲ್ಪ ಅಳ್ತಾ ಇದ್ದ. ಆಮೇಲೆ ನನಗೆ ತಗೋ ಅಂತ ಹೇಳಿಕೊಟ್ಟು ಬಿಲ್ಪತ್ರೆನ ಏರಿಸ್ತಾ ಇದ್ದಾರೆ ಅವ್ರ ಪಪ್ಪ. ಬಿಲ್ಪತ್ರೆ ಎರೆದು ನಮಸ್ಕಾರ ಮಾಡಿ ವಾಪಸ್ಸು ಸೌಜು ನಾವು ನಮಸ್ಕಾರ ಮಾಡಬೇಕಂತ ಹೇಳಿ ಮುಂದ್ಗಡೆ ನಾವು ಹೋದ್ವಿ ಫ್ರೆಂಡ್ಸ್. ಅದನ್ನು ಬಿಲ್ಪತ್ರೆ ಏರಿಸ್ಕೊಂಡು ಸೌಜುಗೂ ಒಂದು ನಾನೇ ಕೊಟ್ಟಿದ್ದೆ ಎಲೆ. ಅವ್ನಿಗೆ ಅದನ್ನು ಏರಿಸು ಅಂತ ಹೇಳಿದರೆ ಅವನಿಗೆ ಚಲೋ ಫೀಲ್ ಬರುತ್ತೆ ಅಂತ ಹೇಳಿ ನಾನು ಕೊಟ್ಟರೆ ಅವನು ಕೆಳಗಡೆ ಕೆಡದ್ಬಿಟ್ಟ ಫ್ರೆಂಡ್ಸ್. ಆದರೆ ಅವ್ನಿನ್ನೂ ತಿಳಿಯೋದಿಲ್ಲಲ್ಲ, ಅದನ್ನು ಅವನ ಕಡೆಯಿಂದ ಏನಾದರೂ ಕೊಡಿಸ್ಬೇಕಂತ ಹೇಳಿ ದೇವ್ರಿಗೆ ಮುಟ್ಟಿಸ್ಬೇಕಂತ ನಮಸ್ಕಾರ ಮಾಡಿ ಅಷ್ಟೇ ನಾನು ಬಂದೆ ಫ್ರೆಂಡ್ಸ್. ಇವಾಗ ನೋಡಿ ಫ್ರೆಂಡ್ಸ್, ನಮ್ಮ ಮನೆ ಬರೋಷ್ಟ್ರೊಳಗೆ ನನಗೆ ನಿಮಗೆ ವಿಡಿಯೋದನ್ನ ಕಾಯ್ತಾ ಇದ್ದೆ ನಾನು ಇದನ್ನು ರಿವೀಲ್ ಮಾಡಬೇಕಂತ ಹೇಳಿ. ಇದು ನೋಡಿ ಫ್ರೆಂಡ್ಸ್, ನನ್ನ ಹೊಸ ಮೊಬೈಲು ಅಂದರೆ ನಾನು ಆನ್ಲೈನಲ್ಲಿ ಆರ್ಡ್ರ್ ಮಾಡಿದ್ದೆ ಅಮೆಝಾನಲ್ಲಿ. ಅದು ನಾನು ಬರೋಷ್ಟ್ರೊಳಗೆ ಬಂದಿತ್ತು. ಅದು ಶ್ರಾವಣ ಸೋಮವಾರದಲ್ಲೂ ಫಸ್ಟ್ ನನಗೆ ಅದನ್ನೇ ನನಗೆ ಚಲೋ ಅನ್ನಿಸ್ತು. ಸೋಮವಾರ ದಿನ ಬಂದಿದ್ದು ಅದನ್ನು ನಿಮ್ಮ ಮುಂದೆ ರಿವೀಲ್ ಮಾಡಬೇಕಂತ ಹೇಳಿ ನಾನು ಅದನ್ನು ಓಪನ್ ಮಾಡ್ತಾ ಇದ್ದೀನಿ. ನಾನು ಪರ್ಚೇಸ್ ಯಾವ್ದು ಮಾಡಿದ್ದೀನಿ ಅಂತ ಹೇಳಿ ನಿಮಗೆ ಇವಾಗ ತೋರಿಸ್ತಾ ಇದ್ದೀನಿ. ಇವಾಗ ನೋಡಿ ಫ್ರೆಂಡ್ಸ್, ನಾನು ಮೋಟೋಲಾದು 50 ಎಡ್ಜ್ ಅದನ್ನು ಖರೀದಿ ಮಾಡಿದ್ದೀನಿ ಫ್ರೆಂಡ್ಸ್. ನಂದು ಮೊಬೈಲ್ ಹೆಸರು ಬಂದುಬಿಟ್ಟು ಮೋಟೋಲಾ ಎಡ್ಜ್ 50 ಫ್ಯೂಸನ್ ಅಂತ ಹೇಳಿ. ಇದು ತುಂಬ ಇವಾಗ ಟ್ರೆಂಡಿಂಗ್ನಲ್ಲಿದೆ ಅಂತ ಹೇಳಿ ನಮ್ಮ ಮನೆಯವ್ರು ಹೇಳಿದಾದ್ಮೇಲೆ ನಾನು ಇದನ್ನು ಖರೀದಿ ಮಾಡಿದ್ದೀನಿ. ಇದನ್ನು ತಗೊಳ್ಳೋ ಉದ್ದೇಶ ಏನಾಗಿತ್ತು ಅಂತಂದರೆ, ನನ್ನ ಕಳೆದ ವಾರದಲ್ಲಿ ನಾನು ವಿಡಿಯೋನ ಹೇಳಿದ್ದೆ ಫ್ರೆಂಡ್ಸ್, ನಂದು ಹಳೆ ಮೊಬೈಲ್ ಒಂದು ಸ್ವಲ್ಪ ಖರಾಬಾಗಿದೆ ಅಂತ ಹೇಳಿ. ವಾಪಸ್ ಇದನ್ನು ನಾನು ಹೊಸ ಮೊಬೈಲನ್ನ ನಿಮಗೆ ರಿವೀಲ್ ಮಾಡಿ ತೋರಿಸ್ಬೇಕಂತ ಹೇಳಿ ತೋರಿಸ್ತಾ ಇದ್ದೀನಿ. ನನಗೆ ಯಾವ್ದು ಮೊಬೈಲ್ ತೊಗೋಬೇಕಂತಂದು ಎಷ್ಟೋ ಕಡೆ ನಾನು ಸಜೆಷನ್ ಕೇಳಿದಾಗ ಎಲ್ಲರೂ ನನಗೆ ಇದನ್ನೇ ಹೇಳಿದರು. ನನ್ನ ಮನೆಯವರು ನನಗೆ ಇದನ್ನೇ ರೆಫರ್ ಮಾಡಿದರು. ಎಲ್ಲರೂ ಆಲ್ಮೋಸ್ಟ್ ಇದನ್ನೇ ರೆಫರ್ ಮಾಡೋದ್ರಿಂದ ನನಗೆ ಇದನ್ನು ತೊಗೊಳ್ಬೇಕಂತ ಹೇಳಿ ನಾನು ತೊಗೊಂಡಿದ್ದೀನಿ ಫ್ರೆಂಡ್ಸ್. ಇದ್ರದ್ದು ಹೇಗಿದೆ ಫ್ಯೂಚರ್ಸ್ ಅಂತ ಹೇಳಿ ನಿಮಗೆ ನಂದು ಪರ್ಸ್ನಲಾಗಿ ಒಪಿನಿಯನ್ ಇದ್ರ ಬಗ್ಗೆ ಏನಿದೆ ಅಂತ ಹೇಳಿ ನಾನು ಮುಂಬರೋ ವಿಡಿಯೋದಲ್ಲಿ ಶೇರ್ ಮಾಡಲಿಕ್ಕೆ ಇಷ್ಟಪಡ್ತೀನಿ. ಆ್ಯಸ್ ಎ ಪಾಸಿಟಿವ್ ಆಗಲಿ ಆ್ಯಸ್ ಎ ನೆಗೆಟಿವ್ ಆಗಲಿ ಏನಿದೆ ಅಂತ ಹೇಳಿ ನಿಮ್ಮ ಕಡೆ ಶೇರ್ ಮಾಡ್ತೀನಿ. ನನಗಂತೂ ತುಂಬ ಎಕ್ಸೈಟ್ಮೆಂಟ್ ಇತ್ತು, ಹೇಗೆ ಇದನ್ನು ಬಿಚ್ಚಬೇಕು, ಹೇಗೆ ಇದನ್ನು ಯಾವಾಗ ಅದನ್ನು ತೋರಿಸ್ಬೇಕು ಅಂತ ನಿಮಗೆಲ್ಲರಿಗೂ. ಅದನ್ನು ಮೊದಲಿಗೆ ಇದನ್ನೇ ಬಂದ್ಕೊಳ್ಳಿ ನಾನು ಇದನ್ನೇ ಕೆಲಸ ಮಾಡಿದೆ. ನಾನು ಗುಡಿಗೆ ಹೋಗಿ ಬಂದಮೇಲೆ ಇದನ್ನೇ ಬಂದುಬಿಟ್ಟಿದ್ದಲ್ಲ ನಿಮ್ಗೆ ತೋರಿಸ್ಬೇಕಂತ ತೋರಿಸ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ನಮ್ಮ ಮನೆಯವರು ನನಗೆ ಹೆಲ್ಪ್ ಮಾಡ್ತಾ ಇದ್ದಾರೆ ವಿಡಿಯೋ ಮಾಡಲಿಕ್ಕೆ. ಅವ್ರಿಗೂ ತುಂಬ ಎಕ್ಸೈಟ್ಮೆಂಟ್ ಇತ್ತು. ಆ್ಯಕ್ಚುಲಿ ನನಗಿಂತ ಅವ್ರಿಗೆ ಒಂದು ಸ್ವಲ್ಪ ಎಕ್ಸೈಟ್ಮೆಂಟ್
ಎಕ್ಸೈಟ್ಮೆಂಟ್ ಇತ್ತು. ಅಂದರೆ ಇದು ವರ್ಷನ್ ಹೇಗಿರುತ್ತೆ ಮೋಟೋರೋಲಾದು ಇದು ವರ್ಷನ್ ತುಂಬ ಜಾಸ್ತಿ ಎಲ್ಲರೂ ಹೇಳ್ತಾ ಇದ್ದಾರಲ್ಲ ಅಂತ ಹೇಳಿ ಅವ್ರಿಗೂ ಒಂಥರ ಕುತೂಹಲ ಭಾಳ ಇತ್ತು. ಇದು ಹೇಗೆ ಅನ್ನಿಸ್ತಾ ಇದೆ ನೋಡಿ ಫ್ರೆಂಡ್. ಆ್ಯಕ್ಚುಲಿ ನಾನು ಬ್ಲೂ ಕಲರ್ದು ಫಾರೆಸ್ಟ್ ಬ್ಲೂ ಕಲರ್ದು ತರಿಸಿದ್ದೆ. ನೋಡ್ಲಿಕ್ಕೂ ಸೂಪರ್ ಇತ್ತು, ಭಾಳ ಸ್ಮೂತ್ ಆಗಿತ್ತು. ಇದ್ರ ಜೊತೆ ಅವನು ಒಂದು ಚಾರ್ಜರು ಮತ್ತು ಪ್ಲಗರು ಕೊಟ್ಟಿದ್ದಾನೆ, ತಾನೇ ಓನ್ ಕೊಟ್ಟಿದ್ದಾರೆ. ಅದು ಹೇಗೆ ಸ್ಮೆಲ್ ಬರ್ತಾ ಇತ್ತಂತಂದರೆ ಒಂಥರ ಸೈಂಟ್ ವಾಸನೆ ಆ ಟೈಪ್ ಸ್ಮೆಲ್ ಬರ್ತಾ ಇತ್ತು. ನನಗೇನು ಎಲ್ಲಿ ಸ್ಮೆಲ್ ಅಂತ ಫಸ್ಟಿಗೆ ಗೊತ್ತಾಗಲಿಲ್ಲ. ಅದ್ರದ್ದೇ ಅಂತ ಹೇಳಿ ನಮ್ಮ ಮನೆಯವ್ರು ಅಂಗಡಿ ಕಟ್ಟಿ ನೋಡು ಅಂತಂದರು. ನೋಡಿದೆ ಫ್ರೆಂಡ್ಸ್. ಆಮೇಲೆ ಇದ್ರ ಜೊತೆ ಒಂದು ಕವರನ್ನು ಕೊಟ್ಟಿದ್ದಾನೆ. ಅದು ಪ್ಲಾಸ್ಟಿಕ್ನಿದು ಕವರ್ ಇತ್ತು, ಅದರದ್ದೇ ಒಂದು ಸ್ವಲ್ಪ ಹೇಗೆ ಯೂಸ್ ಮಾಡಬೇಕಂತ ಹೇಳಿ ಅದರದ್ದು ಕೊಟ್ಟಿದ್ದಾನೆ. ಅದನ್ನೇ ನಾನು ಅಷ್ಟು ನಿಮ್ಗೆ ತೋರಿಸ್ಲಿಲ್ಲ. ಇದ್ರದ್ದು ಕವರ್ದು ಇದಕ್ಕೆ ಹಾಕಬೇಕು ಅಂತ ಹೇಳಿ ನಾನು ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ಈಗ ಹಾಕಿದ್ದಾದ್ಮೇಲೆ ನಿಮ್ಗೆ ಫಸ್ಟ್ ಇದನ್ನು ತೋರಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ಇದು ನನ್ನ ಹೊಸ ಮೊಬೈಲ್ ಫೋನು ಮೋಟ್ರೋಲಾ ಎಡ್ಜ್ 50 ಫ್ಯೂಸನ್ನು ಬ್ಲೂ ಕಲರ್ ಇದೆ. ಇದನ್ನು ಕೊಟ್ಟಿದ್ದು ನೋಡಿ ಫ್ರೆಂಡ್ಸ್, ನನ್ನ ಹೊಸ ಮೊಬೈಲು. ಮುಂದಿನ ಲಾಗ್ನಲ್ಲಿ ಸಿಗೋಲ್ಲ. ಬಾಯ್ ಫ್ರೆಂಡ್ಸ್.